ಈ ನಮ್ಮ ಕುರುಡುಮಲೆ ದೇವಸ್ಥಾನ 4 ಯುಗಗಳಿಂದ ಒಂದು ಅಚ್ಚರಿಯನ್ನು ಮೂಡಿಸಿದೆ. ಈ ಒಂದು ಮಹಾಗಣಪತಿಯಲ್ಲಿ ತುಂಬ ವೈಶಿಷ್ಟ್ಯತೆ ಇದೆ. ಇಲ್ಲಿ ಒಂದು ಬೆಣ್ಣೆಲಂಕಾರ ಆಗಲಿ, ಮತ್ತು ಇದೊಂದು ಯಾವುದು ನಮ್ಮದು ಇದೊಂದು ಯಾವುದದು ತೆಂಗಿನಕಾಯಿ ಸೇವೆ ಮಾಡೋದಾಗಲಿ, ಮತ್ತು ಇನ್ನೆಲ್ಲ ಕಾರ್ಯಕ್ರಮಗಳು ಮಾಡೋದ್ರಿಂದ ದೇವರ ಅನುಗ್ರಹ ತುಂಬ ನಮ್ಗೆ ಅನುಗ್ರಹ ಆಗುತ್ತೆ. ಇದರಿಂದ ಅಕ್ಕಪಕ್ಕದ ಹಳ್ಳಿಗಳಿಗೂ ಸಹ ದೇವರು ನಮಗೆ ಆಯುರಾರೋಗ್ಯ ಎಲ್ಲ ಕೊಡಲಿ. ಇದೇ ರೀತಿಯಾಗಿ ವೈಶಿಷ್ಟ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಹೋಗಲಿ. ನನಗೆ ಭಗವಂತ ನನಗೆ ಒಂದು ದಿವಸ ಬೆಳ್ಳಿ ಅಲಂಕಾರ ಮಾಡಿಸ್ಬೇಕು ಅಂತ ನನ್ನ ಮನಸ್ಸು ಬಂದಾಗ, ನಾನು ಇವತ್ತಿನ ದಿವಸ ನನಗೆ ಭಗವಂತ ನನ್ನ ಕುರುಡುಮಲೆ ಗಣಪತಿ ಒಂದು ಬೆಣ್ಣೆ ಅಲಂಕಾರಕ್ಕೆ ಮತ್ತು ಸಹಸ್ರನಾಮ ಹೋಮಕ್ಕೆ ಮಾಡೋದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಒಂದು ಗಣಪತಿಯ ನಮ್ಗೆ ಆಶೀರ್ವಾದ ಸದಾ ಇರಬೇಕು. ಎಲ್ಲ ಕುಟುಂಬಸ್ಥರಿಗೂ ಹಾಗೂ ನಮ್ಮ ಎಲ್ಲ ಬಂಧು ಮಿತ್ರರಿಗೂ ಎಲ್ಲ ಸಹನಾ ಜನನಂ ಸಕನೋ ಭವಂತು ಅಂತೇಳಿ ಎಲ್ಲ ಪ್ರತಿಯೊಬ್ಬರಿಗೂ ಸಹ ಆ ಭಗವಂತ ಆಯುರ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಡಲಿ, ಎಲ್ಲರೂ ಸಮೃದ್ಧಿ ಆಗಿರಲಿ ಅಂತೇಳಿ ನಾನು ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಮಿನಿಸ್ಟರ್ಗಳಾಗಿ ಅವರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಹಾಗೂ ಹಾಲಿ ಮಂತ್ರಿಗಳಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಬಂದಿದ್ದರು. ಮತ್ತು ಹಾಗೆ ನಮ್ಮ ಇವರು ರಿಟೈರ್ಡ್ DC ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಯಿತು. ಇಲ್ಲಿ ಸಹಸ್ರಾರು ಮಂದಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಹಾಗೂ ನಮ್ಮ ಸೆನೆಟ್ ಮೆಂಬರ್ ಆಗಿರ್ತಕ್ಕಂಥ ಮುನ್ಸಾಮಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ರಿಗೂ ಸಹ ಆ ಭಗವಂತನ ಕೃಪೆ ಮತ್ತು ಅನುಗ್ರಹ ಇರಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ధ్యానం చేసుకునేది. ఓం బీజాపూరగ్రేట్టుగార్భగరజాం చక్రాబ్జపాజోత్పలాం దోర్పదయోత్మాం దోర్వదిదం దోర్మయం పదం దోర్వామస్మిన్ దేవానామదే అవాయిరేభ్యర్తర్వాభ్యో దేవతాభ్యో నమః తయేవాస్మై తవాం ప్రయచ్చందే తయేనం పునఃసవందే రాజ్యాయ దేవసో రాజా భవతి విరాజేవ ధర్మః తస్మాత్ కారుణ్యభావేన రక్ష రక్ష జగదీశ్వర రక్ష రక్ష జగదీశ్వరి ఏవం వేద विशाखा नक्षत्रे अनुराधा नक्षत्रे शेषराजस्य शेषगिरि नामदेस्य अस्य यजमानस्य धर्मपत्न्याः अश्विनी नक्षत्रे मेषराशौ जातायाः सौम्या नाम्न्याः कृष्णस्य हरिद्रा नक्षत्रे मिथुनराशौ इंदिरा नाम्न्याः पूर्वाषाढा नक्षत्रे धनुराशौ पलावासकंसं श्री लक्ष्मी गणपति देवता उद्देश्य श्री लक्ष्मी गणपति देवता प्रीत्यर्थं देवं संप्रोक्ष्य
ಚಾಪು ನಮಸ್ಕಾರ, ನಾನು ತಿಪ್ಪದೊಡ್ಡಿ ಅಶ್ವಥ್ ಅಂತ. ಇವತ್ತು ಇಲ್ಲಿ ನಮ್ಮ ಅಣ್ಣ ಕೆ ಟಿ ಶೇಷಗಿರಿ ಅವರು ಬನ್ನಿ ಅಲಂಕಾರ ಕೊಟ್ಟಿದ್ದರು ಮತ್ತು ಹೋಮ ಮಾಡಿಸಿದ್ರು. ಇಲ್ಲಿ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡಿಸಿದ್ರು. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಇದು ಮುಳುಬಾಗಿಲಿನ ಒಂದು ಕುಡುಮಲೆ ಅನ್ನುವುದು ಪೂರ್ವ ದಿಕ್ಕಿನಲ್ಲಿರುವುದು. ಈಶಾನ್ಯ ಮುಳುಬಾಗಿಲು ಎಂಟೈರ್ ಕರ್ನಾಟಕ ರಾಜ್ಯಕ್ಕೆ ಒಂದು ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ಇದು. ಇಲ್ಲಿ ಬಂದು ಯಾರೇ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೇ ಆಗಲಿ ಮೊದಲು ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಇದು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಒಳ್ಳೆಯದಾಗತ್ತೆ ಅಂತ ಎಲ್ರಿಗೂ ಒಂದು ನಂಬಿಕೆ ಇದೆ. ನಮಗೂ ಅದೇ ಥರ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲಿ ಏನೇ ಅರಿಸ್ಕೊಂಡು ಇಲ್ಲಿ ಬನ್ನಿ ಅಲಂಕಾರ, ಅಭಿಷೇಕ ಮತ್ತು ಇಲ್ಲಿ ಹೋಮ ಎಲ್ಲ ಮಾಡಿದ್ರೆ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಇದು 4 ಯುಗಗಳಿಂದ ಇರ್ತಕ್ಕಂಥ ದೇವಸ್ಥಾನ.
ಇದು ಒಂದು ಶಿಲೆ ಗ್ರಾಮ ಇದ್ರದ್ದು ಆಗಿರ್ತಂಥ ಸಾಲಿಗ್ರಾಮದ ವಿಗ್ರಹ ಇದು ತುಂಬ ದೊಡ್ಡದು. ಈ ಥರ ದೊಡ್ಡ ಗಣಪತಿ ಎಲ್ಲೂ ಇಲ್ಲ ಇಲ್ಲಿ ತುಂಬ ವಿಶೇಷವಾಗಿದೆ. ಮುಳಬಾಲ್ ತಾಲೂಕಿಗೆ ಇದು ತುಂಬ ವಿಶೇಷವಾದ ದೇವಸ್ಥಾನ. ಎಲ್ಲರೂ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ದೇವ್ರ ಕೃಪೆಗೆ ಪಾಲ್ಗೊಳ್ಬೇಕು ಅಂತ ವಿನಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಬನ್ನಿ ಅಲಂಕಾರ, ಹೋಮ ಎಲ್ಲ ಪೂಜೆ, ಪುನಃ ಅನ್ನಸಂತರ್ಪಣೆ ಎಲ್ಲ ನಮ್ಮ ವಕೀಲರಾದಂಥ KT ಶೇಷಗಿರಿ ಅವರು ಎಲ್ಲ ಇಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಭಕ್ತರಿಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು. ಇಲ್ಲಿ ಡಿಸೆಂಬರ್ 25ನೇ ತಾರೀಕು ಡಿಸೆಂಬರಲ್ಲಿ ತುಂಬ ಬನ್ನಿ ಅಲಂಕಾರ ಮತ್ತು ಗರಿಕೆಯಲ್ಲಿ ಎಲ್ಲ ಪೂಜೆ ಮಾಡಿ ತುಂಬ ವಿಜೃಂಭಣೆಯಿಂದ ಹೋಮಗಳು ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ವಿಶೇಷವಾಗಿರುತ್ತೆ. ಎಲ್ಲರೂ ಬಂದು ದೇವರ ದರ್ಶನ ಪಡೆದು ಇಲ್ಲಿ ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ವಿನಿಸ್ತಾ ಇದ್ದೀನಿ. ನಮಸ್ಕಾರ.